ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಮತ್ತೊಂದು ಹೊಸ ರೆಸಿಪಿ. ಯೂಟ್ಯೂಬಲ್ಲಿ ನಿಮಗೆ ಸಿಗೋದಿಲ್ಲ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಮೆಲ್ಟ್ ಆಗುತ್ತೆ. ಆ ಥರ ಒಂದು ಹಲ್ವಾ ತೋರಿಸ್ತಾ ಇದ್ದೀನಿ. ಇದು ಬಂದು ಕಾಜು ಮತ್ತು ಮ್ಯಾಂಗೋನ ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು 200 ಗ್ರಾಮಷ್ಟು ಕಾಜುನ ಅಂದರೆ ಗೋಡಂಬಿನ ನೆನೆಸ್ಬಿಟ್ಟು ಇದನ್ನು ಸ್ವಲ್ಪ ಕೋರ್ಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ಕೋರ್ಸಾಗಿರಲಿ, ಆವಾಗಲೇ ಈ ಒಂದು ಹಲ್ವಾ ತುಂಬ ಚೆನ್ನಾಗಾಗತ್ತೆ. ಹಾಗೆ 2 ಮಾವಿನ ಹಣ್ಣನ್ನು ಪೇಸ್ಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಈಗ ತುಪ್ಪನ ಕಾದಿದೆ, ಇದಕ್ಕೆ ಕಾಜು ಪೇಸ್ಟ್ನ ಸೇರಿಸ್ಕೊಂಡ್ಬಿಡೋಣ. ಇದನ್ನು ಹಾಕ್ಕೊಂಡು ಸುಮಾರು 2 ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಿ ಇದೆಲ್ಲ ಒಂದು ಒಟ್ಟುಗೂಡ್ಕೊಂಡು ಬರುತ್ತೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಮಾಡೋದು ತುಂಬ ಸುಲಭ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮೊದಲೇ ಸಲ ಮಾಡಿದ್ದೆ ನಾನು ಇದನ್ನು, ಆದರೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ರೆಸಿಪಿನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಖಾಲಿ ಆಯಿತು, ಅಷ್ಟು ರುಚಿಯಾಗಿತ್ತು ಇದು. ನೋಡಿ, ಈ ರೀತಿ ಪ್ಯಾನ್ ಬಿಟ್ಕೊಂಬರುತ್ತಲ್ಲ, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದು ಕಾಜು ಪೇಸ್ಟ್ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. 3 ರಿಂದ 4 ನಿಮಿಷ ಅಷ್ಟರಲ್ಲಿ ಇದು ಪ್ಯಾನ್ ಬಿಟ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗಿದ್ದಾದಮೇಲೆ ನಾವು ಮುಂಚೆನೇ ಮಾವಿನ ಹಣ್ಣನ್ನು ಸಹ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಆ ಪ್ಯೂರಿನ ಈಗ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಒಟ್ಟು ಕುಡ್ಕೊಂಬರ್ತಾಯಿದೆ. ಈ ಹದದಲ್ಲಿ ಮಾವಿನ ಹಣ್ಣಿನ ಪ್ಯೂರಿನ ಸೇರಿಸ್ಕೊಂಬಿಡೋಣ. ನೋಡಿ, ಹಾಕ್ಕೊಳ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಪ್ಯೂರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರಾಗತ್ತೆ. ಮತ್ತು ಈ ಪಲ್ಪ್ ಏನಿದೆ ಕಾಜು ಮಿಶ್ರಣದ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೀರಾದರೂ ತೊಂದರೆ ಇಲ್ಲ. ಇದಾದ ನಂತರ ಸುಮಾರು ಇಲ್ಲಿ ಇದನ್ನು 8 ನಿಮಿಷದ ತನಕ ಬೇಯಿಸ್ಕೋಬೇಕಾಗತ್ತೆ. ಆಗ ಇದು ಗಟ್ಟಿಯಾಗ್ತಾ ಬರುತ್ತೆ. ಫಸ್ಟು 2 ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಎಲ್ಲ ನೀರು ಥರ ಆಯ್ತಲ್ವ, ಇದೀಗ ಬೇಯ್ತಾ ಬರುತ್ತೆ. ಒಂದು 5 ನಿಮಿಷ ಬೆಂದಾದಮೇಲೆ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫಸ್ಟ್ ಇದು ಒಂದಕ್ಕೊಂದು ಬೆರ್ತೋಗ್ಲಿ. ಅದಾದ ನಂತರ ಸಕ್ಕರೆ ಬಂದು ನಿಮ್ಮ ಟೇಸ್ಟಿಗೆ ನೀವು ಹಾಕ್ಕೊಬೋದು. ಜಾಸ್ತಿ ತಿನ್ನೋರು ಸ್ವಲ್ಪ 1/4 ಅಥವಾ 1.5 ಕಪ್ಪಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಜಾಸ್ತಿನೂ ತಿನ್ನಲ್ಲ, ಕಡಿಮೆನೂ ತಿನ್ನಲ್ಲ, ಮೀಡಿಯಮ್ಮಾಗೆ ತಿಂತೀವಿ. ಹಾಗಾಗಿ ಇಲ್ಲಿ 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೆಷ್ಟು ಸಕ್ಕರೆ ತಿಂತೀರೋ ಅದ್ರ ಪ್ರಕಾರ ಸೇರಿಸ್ಕೊಂಡ್ರೆ ಆಯಿತು. ಇದು ಸೇರಿಸಿದಾದ್ಮೇಲೂ ಮತ್ತೆ ಲಿಕ್ವಿಡ್ ಅಂಶ ಜಾಸ್ತಿ ಆಗುತ್ತೆ. ಡೋಂಟ್ ವರಿ, ಇನ್ನೊಂದು 2-3 ನಿಮಿಷ ಬೇಯಿಸಿಬಿಟ್ರೆ ಅದು ಗಟ್ಟಿಯಾಗ್ತಾ ಬರುತ್ತೆ. ಸಕ್ಕರೆ ಕರಗಿದ್ಮೇಲೆ ಈ ಥರ ನೀರು ಥರ ಆಗುತ್ತೆ. ಮತ್ತೊಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಆಲ್ರೆಡಿ ಗಟ್ಟಿ ಆಗ್ತಾಯಿದೆ. ಈ ರೀತಿ ಕಲಿಸ್ತಾ ಹೋದಂಗೂ ಇದು ಹಲ್ವಾ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಇರುವಾಗಲೇ ಮಾಡ್ಕೊಂಬಿಡಿ. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗತ್ತೆ. ಹಾಗಾಗಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹೊಸ ರುಚಿ, ಟೇಸ್ಟೂ ಚೆನ್ನಾಗಿದೆ. ಮತ್ತೆ ಆಗ್ತಾಡ ಅಲ್ವಾ, ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ಬಿಟ್ರೆ ಸೂಪರಾಗಿರ್ತಕ್ಕಂಥ ಕಾಜು ಮ್ಯಾಂಗೋ ಹಲ್ವಾ ಅನ್ನೋದು ರೆಡಿ ಆಗಿಬಿಡುತ್ತೆ. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.